ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಗುಡ್ ಮಾರ್ನಿಂಗ್ ಗೈಸ್. ಬೆಳಿಗ್ಗೆ 7:20ಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ವೆದರ್ ಈ ಥರ ಇದೆ. ಆಲ್ರೆಡಿ ಚಳಿ ಕಮ್ಮಿ ಆಗ್ತಿದೆ ಗೈಸ್. ಮುಂಚೆ ಅಷ್ಟು ಚಳಿ ಇಲ್ಲ. ಈಗಾಗಲೇ ಸೆಕೆ ಸ್ಟಾರ್ಟ್ ಆಗ್ತಿದೆ. ತುಂಬ ಬಿಸಿಲು ಬರ್ತಿದೆ. ನಮ್ಗೆ ಈಗಲೇ ಸೆಕೆ ತಡೆಯೋಕ್ಕಾಗ್ತಿಲ್ಲ ಗೈಸ್. ನೋಡಿ ಇನ್ನು ಇವತ್ತೇನು ಗೊತ್ತಾ, ಇವತ್ತು ಡೇ 2. ಅಡಿಕೆ ಗಿಡಕ್ಕೆ ಮಣ್ಣು ಹೊಡಿತಾ ಇದ್ದಾರೆ. ಸೊ ಇವತ್ತು ನೆನ್ನೆ ಥರನೇ ಅಡುಗೆ ಮಾಡಬೇಕು. ನೋಡಿ ಅನ್ನ ಬಸಿಯೋಣ ಅಂತ ಇಲ್ಲಿ ನೀರು ಹಿಡ್ಕೊಬಂದು ತಪ್ಪಲೆಯಲ್ಲಿ ಇಡ್ತಾ ಇದ್ದೀವಿ. ಇವತ್ತು ಕಮ್ಮಿ ಜನ, ನಿನ್ನೆಗಿನ್ನ ಒಂದು 12ರಿಂದ 15 ಜನ ಅಷ್ಟೇ ಗೈಸ್. ಇನ್ನು ಒಲೆ ಎಲ್ಲ ಹಚ್ಚಿ ಇಟ್ಟು ಒಳಗಡೆ ಬಂದು ಪುಳಿಯೋಗರೆ ಗೊಜ್ಜಿಗೆ ರೆಡಿ ಮಾಡಿಕೊಂಡೆ. ಇವತ್ತು ಪುಳಿಯೋಗರೆ ತಿಂಡಿ. ಸೊ ಇದು ಬೇಗ ಆಯಿತು ಗೈಸ್. ನೆನ್ನೆ ತುಂಬ ಲೇಟ್ ಆಯಿತು ಅಂತ ಇವತ್ತು ಯಾವುದು ಬೇಗ ರೆಸಿಪಿ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಪುಳಿಯೋಗರೆ ಆದರೆ ಬೇಗ ಆಗುತ್ತಲ್ವಾ ಅಂತ. ನೋಡಿ ಇಷ್ಟು ಗೊಜ್ಜು ಮಾಡಿ ಅನ್ನ ಎಲ್ಲ ಬಸ್ತು ಇವಾಗ ಅನ್ನ ಕಲಿಸ್ತಾ ಇದ್ದೀನಿ ಗೈಸ್. ಊಟ ತಗೊಂಡೋಗ್ಬೇಕು. ಆಲ್ರೆಡಿ 9 ಗಂಟೆ ಆಗಿದೆ. ಈಗ ಅನ್ನ ಕಲಿಸ್ತಾ ಇದ್ದೀನಿ. ಹೊಲ್ದ ಹತ್ರ ತಗೊಂಡೋಗ್ಬೇಕು. ಬರ್ತಾರೆ, ಇನ್ನೇನು ಕರ್ಕೊಂಡೋಗ್ತಾರೆ ಯಾರಾದರೂ ಬಂದು. ನೋಡಿ ಇನ್ನೇನು ತೊಗೊಂಡೇ ಬಂದ್ವಿ. 9:45ಗಾಲೇ ಊಟ ತೊಗೊಬಂದ್ವಿ ಗೈಸ್ ಇವತ್ತು ತಿಂಡಿನ. ಇನ್ನು ಗಾಡಿಗಳೆಲ್ಲ ಬಂದವು. ಈ ಚಾರ್ಲಿ ರಾಮು ಅಂತೂ ನಮ್ಮ ಹಿಂದೆನೇ ಬರ್ತಾವನೆ. ಎಲ್ಲೋದ್ರೂ ಮನೆ ಹತ್ರ ಇರಲಿ ಅಂತ ಸಾಕೊಂಡ್ರೆ ನಾವು ಎಲ್ಲಿ ಹೋಗ್ತೀವೋ ಅಲ್ಲೇ ಬರ್ತಾನೆ. ಆದ್ರೂ ಅವು ನಾವು ಅನ್ನ ಹಾಕಿದ್ರೆ ಹೆಂಗೆ ನಮ್ಮ ಹಿಂದೆನೇ ಓಡಾಡ್ತಾವಲ್ವ ನಾಯಿಗಳು. ಯಾವಾಗಲೂ ಜೊತೆಗಿರ್ತವೆ. ನೋಡಿ ಗೈಸ್ ಮಣ್ಣು ಸುರಿತಾ ಇದ್ದಾರೆ. ಇವತ್ತು ಲಾಸ್ಟು, ಇವತ್ತು ಆಗಿಬಿಡುತ್ತೆ. ನಮಗಂತೂ ಯಾವಾಗ ಇವತ್ತೊಂದು ಎಡವಟ್ಟಾಯಿತು ಹೊಲದಲ್ಲಿ. ಟ್ಯಾಕ್ಟ್ರಿ ಓಡಿಸ್ತಾ ಇದ್ದಾರೆ ನೋಡಿ ಹೆಂಗೆ ಮ್ಯಾಕ್ ಎತ್ತವ್ರೆ. ಸಿಕ್ಕಾಕ್ಸ್ಬಿಟ್ಟವ್ರೆ. ಎಲ್ಲೋ ಪೈಪ್ ಹೊಡ್ಕೊಂಡು ನೀರು ಬಂದಿದೆ ಗೈಸ್ ಅಡಿಕೆ ಗಿಡದಲ್ಲಿ. ನೋಡಲಿ ಅದು ಟ್ಯಾಕ್ಟ್ರಿ ಟೈರು ಹಿಂದೆ ಸಿಕ್ಕಾಕೊಂಡು ಮುಂದೆನೂ ಹೋಗ್ತಿಲ್ಲ, ಹಿಂದೆನೂ ಬರ್ತಿಲ್ಲ. ಎಷ್ಟು ಸಾಹಸ ಪಟ್ಟರು ಅಂದರೆ ಒಂದು 10ರಿಂದ 15 ನಿಮಿಷ ತನಕ ಒಬ್ಬರಾದ್ಮೇಲೆ ಒಬ್ಬರು ಟ್ರೈ ಮಾಡ್ತಾನೇ ಇದ್ದರು. ನೋಡಲಿ ತೆಗೆದ್ರಾ ಅಥವಾ ತಾತ ತೆಗಿತಾ ಇರ್ಬೋದು. ಸಂತ ಊಟ ಮಾಡಿ